ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗಿರುವ ಕೌಡಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಅತಿಯಾದ ಮಳೆಯಿಂದ ಸಂಪೂರ್ಣ ಗುಂಡಿ ಬಿದ್ದಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸಬೇಕು ಎಂದು ಕೌಡಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪಟ್ಟಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಕೌಡಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯು ಹಾದು ಹೋಗಿದ್ದು, ಈ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಜೆಎಸ್ಎಸ್ ಕಾಲೇಜ್ಗೆ, ಎನ್ಕೆ ಗಣಪಯ್ಯ ಶ್ರವಣ ದೋಷ ಮಕ್ಕಳ ಶಾಲೆಗೆ ಹಾಗೂ ಗ್ರಾಮದ ನೂರಾರು ಜನರು ಇದೇ ಗುಂಡಿ ಬಿದ್ದ ರಸ್ತೆಯಲ್ಲಿ ತಿರುಗಾಡುತ್ತಾರೆ. ಹಲವು ಬಾರಿ ಶಾಸಕರಿಗೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ರಸ್ತೆ ಸರಿಪಡಿಸುವಂತೆ ಮನವಿ ಮಾಡಿದರೂ ಕೂಡ ಯಾರೂ ಈ ರಸ್ತೆಯನ್ನು ಸರಿಪಡಿಸುತ್ತಿಲ್ಲ. ಅನೇಕ ಬಾರಿ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿವೆ. ಆದರೂ ರಸ್ತೆ ಸರಿಪಡಿಸುವಲ್ಲಿ ಮುಂದಾಗದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಜನರು ಇಡೀ ಶಾಪ ಹಾಕುತ್ತಿದ್ದಾರೆ. ಕೂಡಲೇ ರಸ್ತೆ ಸರಿಪಡಿಸದೆ ಹೋದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕೌಡಳ್ಳಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಚ್ಚರಿಸಿದ್ದಾರೆ. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನೋಡಿ, ಕೌಡಳ್ಳಿ ಭಾಳ ವರ್ಷದಿಂದ ನಾವು ವಾಸ ಇರೋಂಥ ಊರು. ಸುಮಾರು ಮನೆಗಳಿದ್ದಾವೆ, ಜೈಲು, ಕಾಲೇಜೆಲ್ಲ ಇದೆ, ಮೂಗು ಸ್ಕೂಲ್ ಇದೆ. ರಸ್ತೆ ನೋಡಿ, ಮೊನ್ನೆ ಊರೇ ಸ್ವಲ್ಪ ಕಲ್ಗಿಲ್ಲ ಹಾಕೊಂಡಿದ್ದೀವಿ. ಗಾಡಿ ಎಲ್ಲ ಹಿಂಗಾಗ್ತಾಯಿದೆ, ಓಡಾಡೋಕ್ಕಾಗ್ತಾಯಿಲ್ಲ. ಸ್ಕೂಲ್ ಮಕ್ಕಳು ಓಡಾಡ್ತಾರೆ ಕಾಲೇಜಿಗೆ, ಸುಮಾರು ಜನ ಬೆಳಿಗ್ಗೆ ಸಂಜೆ. ಭಾರಿ ಚಿತ್ರ ಅನ್ನಿಸ್ತಾ ಇದೆ ನೋಡಿ. ಏನು ಹೇಳ್ತೀರಾ? ರೋಡ್ ಸರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಸ್ವಲ್ಪ ರೋಡ್ ಇದ್ರ ಬಗ್ಗೆ ಅಧಿಕಾರಿಗಳು ಸಂಬಂಧಪಟ್ಟವರು ಆದಷ್ಟು ಸ್ವಲ್ಪ ಮಾಡಿಕೊಡ್ಲಿ. ಲೆಟ್ರ್ ಎಲ್ಲರಿಗೂ ಕೊಟ್ಟಿದ್ದೀವಿ. ಬೈಪಾಸ್ನವರು ಏನು ಗಮನ ತಗೊಳ್ತಾ ಇಲ್ಲ. ನಮಗೆ ಏನಂದರೆ ಈ ರಸ್ತೆಗಳು ತುಂಬ ಈ ಥರ ಆಗಿರೋದ್ರಿಂದ ಜನಗಳಿಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲಿ ಎಷ್ಟೊತ್ತಿಗೆ ಈಗ ಬೈಕ್ ಆಗಿರ್ಬೋದು, ಗಾಡಿ ಬೇರೆ ಯಾವುದೇ ಆಗಿರ್ಬೋದು, ಎಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗ್ತಿದೆ ಅಂತ ಹೇಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ಇದನ್ನ ಆದಷ್ಟು ಬೇಗ ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ.